ಪಹಲ್ಗಾಮ್ ದಾಳಿಯ ಉಗ್ರರು ಎಲ್ಲಿಯೂ ಹೋಗಿಲ್ಲ. ದಾಳಿ ಬಳಿಕ ದಕ್ಷಿಣ ಕಾಶ್ಮೀರದಲ್ಲಿ ಅಡಗಿದ್ದಾರೆ ಈ ಪಾಪಿಗಳು. ನೋಡಿ, 26 ಜನರನ್ನ ಕೊಂದ ಪಾಪಿಗಳು, ನರಹಂತಕರು ಎಲ್ಲೂ ಹೋಗಿಲ್ಲ. ಅವರು ಪಾಕಿಸ್ತಾನಕ್ಕೂ ಅಥವಾ ಬಾಂಗ್ಲಾಕ್ಕೂ ಹೋಗಿಲ್ಲ, ಅಲ್ಲೇ ಇದ್ದಾರೆ. ದಕ್ಷಿಣ ಕಾಶ್ಮೀರದಲ್ಲಿ ಅಡಗಿ ಕೂತಿದ್ದಾರೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಯಿಂದಲೇ ಸ್ಫೋಟಕವಾದಂಥ ಮಾಹಿತಿ ಬಹಿರಂಗ ಆಗಿದೆ. ದಕ್ಷಿಣ ಕಾಶ್ಮೀರದ ದಟ್ಟ ಕಾಡಿನಲ್ಲಿ ಅಡಗಿ ಕೂತಿದ್ದಾರೆ ಉಗ್ರರು. ಹಲವು ದಿನಗಳಿಗೆ ಆಗುವಷ್ಟು ಆಹಾರ ಪದಾರ್ಥಗಳನ್ನ ಕೊಂಡೊಯ್ದಿದ್ದಾರೆ. ದಾಳಿಗೂ ಮುನ್ನ 2 ದಿನಗಳ ಮುನ್ನ ಬೈಸರನ್ ಕಣಿವೆಯಲ್ಲಿ ಓಡಾಟ ನಡೆಸಿದ್ದಾರೆ. 48 ಗಂಟೆಗಳ ಮೊದಲೇ ಅಟ್ಯಾಕ್ ಸ್ಪಾಟ್ನಲ್ಲಿ ಉಗ್ರರಿದ್ರು. ಅಂದ್ರೆ 20ನೇ ತಾರೀಕೆ ಸ್ಕೆಚ್ ಇತ್ತು. ಅವತ್ತು ಮಳೆ ಬಂದಿತ್ತು, ಮೋಡ ಮುಸುಕಿದ ವಾತಾವರಣ ಇತ್ತು. ಹಾಗಾಗಿ ಆ ಬೈಸರನ್ ಕಣಿವೆಯಲ್ಲಿ ಜನ ಜಾಸ್ತಿ ಇರಲಿಲ್ಲ. ಅವತ್ತೇ ಅಟ್ಯಾಕ್ ಮಾಡಿಬಿಡೋರು. ಪ್ಲಾನ್ನ ಇವರು ಪೋಸ್ಟ್ಪೋನ್ ಮಾಡ್ತಾರೆ, 22ಕ್ಕೆ ಮಾಡ್ತಾರೆ. ಬಟ್ 20ಕ್ಕೇನೆ ಅವರು ಸ್ಪಾಟಿಗೆ ಬಂದಿದ್ರು. ಆ ಪೈನ್ ಕಾಡಿದಾವಲ್ಲ ಸುತ್ತಮುತ್ತಲು, ಅಲ್ಲಿ ಅಡಗಿ ಕೂತಿದ್ರು. ಈಗ ಮತ್ತೆ ಅವರು ಪಾಕಿಸ್ತಾನದ ಕಡೆ ಓಡಿ ಹೋಗಿರಬಹುದಾ? ಬಟ್ ಈಗ ಅಲ್ಲಿ ಸ್ಥಳೀಯರ ನೆರವಿನೊಂದಿಗೆ ಕಾಡುಗಳಲ್ಲೇ ಅವರು ವಾಸವನ್ನ ಮಾಡ್ತಾ ಇದ್ದಾರೆ. ಹಲವು ದಿನಗಳಿಗಾಗುವಷ್ಟು ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಎನ್ಐಎಯಿಂದ ಈಗ ಸ್ಫೋಟಕವಾದಂತಹ ಮಾಹಿತಿಗಳು ಹೊರಗಡೆ ಬರ್ತಾ ಇದ್ದಾವೆ. ನೋಡಿ, ಸ್ಥಳೀಯ ಭಯೋತ್ಪಾದಕರು ಕೆಲವೊಬ್ರು ಇದ್ದಾರೆ. ಅಲ್ಲಿ ಜಮ್ಮು ಕಾಶ್ಮೀರದವರು ಶಂಕಿತ ಭಯೋತ್ಪಾದಕರಿದ್ದಾರೆ. ಮತ್ತು ಈಗೇನು ಆ ಮನೆಗಳನ್ನು ಮಾಡಲಾಯಿತು, ಧ್ವಂಸ ಮಾಡಲಾಯಿತು, ಸುಮಾರು 11 ಜನದ್ದು, ಅವರೆಲ್ಲರೂ ಅಂದರೆ ಇವ್ರಿಗೆ ಸಾಥ್ ಕೊಡುವಂಥವ್ರು ಬಹಳಷ್ಟು ಜನ ಅಲ್ಲಿದ್ದಾರೆ. ಹಾಗಾಗಿನೇ ದಾಳಿ ಆಗಿದ್ದು. ಅವತ್ತು ದಾಳಿಯನ್ನ ಮಾಡಿ ನೋಡಿ, ಅವರು ದಾಳಿಯನ್ನ ಮಾಡಲಿಕ್ಕೆ 20 ರಿಂದ 22 ಕಿಲೋಮೀಟರ್ ನಡೆದುಕೊಂಡು ಬಂದಿದ್ದಾರೆ. ಅವತ್ತು ಪೈನ್ ಕಾಡುಗಳಲ್ಲಿ ಕಡಿದಾದ ಮಾರ್ಗ, ಅದು ಹೊಂಚು ಹಾಕಿ ದಕ್ಷಿಣ ಕಾಶ್ಮೀರದ ಕಡೆಗೆ ಅವರು ಇರುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಈ ಅಲ್ಲಿನ ಕಾಡುಗಳು ಹೇಗಿರ್ತವೆ ಅಂತ ಹೇಳಿದ್ರೆ, ಒಂದಕ್ಕೊಂದು ಲಿಂಕ್ಗಳು ಬಹಳ ಕಡಿಮೆ ಇರುತ್ತೆ. ಈಗ ಅಲ್ಲಿ ರಸ್ತೆ ಮಾರ್ಗಗಳಾಗಿರಬಹುದು ಅಥವಾ ಕಾಲುದಾರಿಗಳಾಗಿರ್ಬೋದು, ಬಹಳ ಕಡಿಮೆ. ಈಗೆಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಂಡ್ರೆ ಅವ್ರನ್ನ ಕಂಡು ಹಿಡಿಯೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಈಗ ಎನ್ಐಎಯಿಂದ ಬಂದಂತಹ ಮಾಹಿತಿ ಪ್ರಕಾರ ದಕ್ಷಿಣ ಕಾಶ್ಮೀರದ ದಟ್ಟ ಕಾಡಲ್ಲಿ ಈ 4 ಉಗ್ರರು ಅಡಗಿ ಕೂತಿದ್ದಾರೆ. ಒಬ್ಬ ಸ್ಥಳೀಯ ಥೋಕರಿದ್ದಾನೆ, ಸ್ಥಳೀಯ ಉಗ್ರಗಾಮಿ ಭಯೋತ್ಪಾದಕ ಅವನು. ಉಳಿದಂತೆ 3 ಜನ ಪಾಕಿಸ್ತಾನಿಗಳಿದ್ದಾರೆ. ಈಗ ಅವ್ರನ್ನ ಹುಡುಕ್ಲಿಕ್ಕೆ ಡ್ರೋನ್ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ನಮಗನಿಸ್ತಾ ಇದೆ ಇನ್ನೊಂದು ವಾರ ಅಥವಾ ಸ್ವಲ್ಪ ದಿನದಲ್ಲೇ ಅವ್ರನ್ನ ಹೊಡೆದುರುಳಿಸ್ಬೋದು ಅಂತೇಳಿ. ಯಾಕೆಂದರೆ ಅವರು ಪಾಕಿಸ್ತಾನಕ್ಕೆ ಪರಾರಾಗಿದ್ದರೆ ಬಹಳ ಕಷ್ಟ ಆಯಿತು ಅವ್ರನ್ನ ಹಿಡಿಯೋದು. ಅಥವಾ ಬಾಂಗ್ಲಾದೇಶದ ಕಡೆ ಓಡಿ ಹೋಗಿದ್ರೆ ಮತ್ತೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಈಗ ಜಮ್ಮು ಕಾಶ್ಮೀರದಲ್ಲೇ ಅವರು ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಾರ್ಯಾಚರಣೆಯನ್ನು ನಡೆಸಿ ದೊಡ್ಡ ಮಟ್ಟದ ದಾಳಿಯನ್ನು ನಮ್ಮ ಭಾರತೀಯ ಸೇನೆ ಮಾಡೇ ಮಾಡುತ್ತೆ. ದಾಳಿಯ 2 ದಿನ ಮುನ್ನ ಬೈಸರ್ನಲ್ಲಿ ಅವರು ಓಡಾಟವನ್ನು ನಡೆಸಿದ್ದಾರೆ. ಎಲ್ಲಿಂದ ಎಂಟ್ರಿ ಆಗಬೇಕು, ಎಕ್ಸಿಟ್ ಹೇಗಿರಬೇಕು, ಯಾವ ಕಡೆಯಿಂದ ದಾಳಿ ಮಾಡಿದರೆ ಜಾಸ್ತಿ ಜನರನ್ನ ಕೊಲ್ಲಬಹುದು, ಇವೆಲ್ಲವೂ ಕೂಡ ಪ್ಲಾನ್ ನಡೆದಿತ್ತು. ಅಂದರೆ ಅವರು ಪೈನ್ ಕಾಡುಗಳ ಮೂಲಕವೇ ಆ ಒಂದು ಪ್ರದೇಶಕ್ಕೆ ಬಂದಿದ್ದಾರೆ. ಅಲ್ಲಿ ಎಂಟ್ರಿ ಗೇಟಲ್ಲಿ ಇಬ್ಬರಿದ್ರು, ಎಕ್ಸಿಟ್ ಗೇಟಲ್ಲಿ ಒಬ್ಬ ಇದ್ದ. ಎಕ್ಸಿಟ್ ಇಂದ ಅವರು ಶೂಟ್ ಶುರು ಮಾಡಿದ್ದಾರೆ.